ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡದಲ್ಲಿ ಹಳ್ಳಿ ಪ್ರತಿಭೆಗಳಿಗೆ ಯಾವುದೇ ಕಮ್ಮಿ ಇಲ್ಲ. ಅದರಲ್ಲಿ ಜನಪದ ಹಾಡುಗಳನ್ನು ಹಾಡುವವರು ಬಹಳ ಜನ ಇದ್ದಾರೆ. ಇದರಲ್ಲಿ ಟಾಪ್ 10 ಅತಿ ಜನಪ್ರಿಯವಾದಂತಹ ಜನಪದ ಹಾಡುಗಾರರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. 10ನೇ ಸ್ಥಾನದಲ್ಲಿ ಜಿ.ವಿ. ಅತ್ರಿನವರು ಬರುತ್ತಾರೆ. ಇವರು 2000 ಇಸ್ವಿಯಲ್ಲಿ ಮರಣಿಸಿದರು. ಆದರೆ ಈಗಲೂ ಇವರ ಹಾಡುಗಳನ್ನು ಕೇಳುವವರು ಇದ್ದಾರೆ. ಇವರ ಪ್ರಮುಖ ಹಾಡುಗಳೆಂದರೆ ತಾಯಿ ಭುವನೇಶ್ವರಿ ಮತ್ತು ಜಗವೆಂಬ ಸಂತೆಗೆ. 9ನೇ ಸ್ಥಾನದಲ್ಲಿ ತೃಪ್ತಿ ಉತ್ತರ ಕರ್ನಾಟಕನವರು ಬರುತ್ತಾರೆ. ಇವರೊಂದು ಹಾಡಿದಂತಹ ಪ್ರಮುಖ ಹಾಡುಗಳೆಂದರೆ ಹೇ ಡ್ರೈವರ ನೀ ನನ್ನ ಲವರ, ಬಿಡುವುದಿಲ್ಲ ಗೆಳೆಯ ನಿನ್ನ ಮತ್ತು ಉಡಾಳ ಹುಡುಗ ತಲೆ ಕೆಡಿಸಿದಿ. 8ನೇ ಸ್ಥಾನದಲ್ಲಿ ಸಿ ಅಶ್ವಥ್ನವರು ಬರುತ್ತಾರೆ. ಇವರು ಆಡಿದಂತಹ ಪ್ರಮುಖ ಪ್ರಖ್ಯಾತ ಹಾಡುಗಳೆಂದರೆ ಚೆಲ್ಲಿದರು ಮಲ್ಲಿಗೆಯ, ಸೋರುತ್ತಿದೆ ಮನೆಯ ಮಳಿಗೆ, ಎಲ್ಲೋ ಹುಡುಕಿದೆ ಇಲ್ಲದ. 7ನೇ ಸ್ಥಾನದಲ್ಲಿ ಬರುವಂತಹ ಜನಪದ ಗಾಯಕರು ಮಂಜುಳಾ ಗುರುರಾಜ್ನವರು. ಇವರು ಹಾಡಿದಂತಹ ಪ್ರಮುಖ ಹಾಡುಗಳೆಂದರೆ ಒಳಗೆ ಸೇರಿದರೆ ಗುಂಡು ಮತ್ತು ಜನುಮದ ಜೋಡಿ ನೀನು. ಇನ್ನು 6ನೇ ಸ್ಥಾನದಲ್ಲಿ ಬರುವಂತಹ ಜನಪದ ಗಾಯಕರು ಬಾಲು ಬೆಳಗುಂದಿ. ಇವರು ಯೂಟ್ಯೂಬ್ನ ಒಂದು ಸೂಪರ್ ಸ್ಟಾರ್ ಸಿಂಗರ್. ಇವರು ಹಾಡಿದಂತಹ ಪ್ರಮುಖ ಹಾಡುಗಳೆಂದರೆ ಕುಣಿತಾಳು ಕುಣಿತಾಳ ಮತ್ತು ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ. 5ನೇ ಸ್ಥಾನದಲ್ಲಿ ಬರುವಂತಹ ಪ್ರಮುಖ ಜನಪದ ಗಾಯಕರು ಬಿ.ಕೆ. ಸುಮಿತ್ರನವರು. ಇವರು ಹಾಡಿದಂತಹ ಪ್ರಮುಖ ಹಾಡುಗಳೆಂದರೆ ಗಲ್ಲು ಗಲ್ಲೆನುತ, ನಿಂಬಿಯ ಬನಾದ ಮೇಲೆ ಮತ್ತು ಕೋಲು ಕುಣಿದವು. 4ನೇ ಸ್ಥಾನದಲ್ಲಿ ಬರುವ ಪ್ರಮುಖ ಗಾಯಕರು ಬಿ.ಆರ್. ಛಾಯಾನವರು. ಇವರು ಹಾಡಿದಂತಹ ಪ್ರಮುಖ ಹಾಡುಗಳೆಂದರೆ ಇಬ್ಬನಿ ತಬ್ಬಿದ ಎಳೆಯಲ್ಲಿ, ನಿನ್ನಂಥ ಅಪ್ಪ ಇಲ್ಲ ಮತ್ತು ಹಾಲಲ್ಲಾದರೂ ಹಾಕು. ಇನ್ನು 3ನೇ ಸ್ಥಾನದಲ್ಲಿ ಬರುವಂತಹ ಪ್ರಮುಖ ಜನಪದ ಗಾಯಕರು ಜೋಗಿಲ ಸಿದ್ದರಾಜುನವರು. ಇವರು ಹಾಡಿದ ಪ್ರಮುಖ ಹಾಡುಗಳೆಂದರೆ ಗುರುವೇ ನಿನ್ನಂತ ಮತ್ತು ಹಾಲಾದ ಪ್ರೀತಿ. ಇನ್ನು 2ನೇ ಸ್ಥಾನದಲ್ಲಿ ಬರುವ ಪ್ರಮುಖ ಜನಪದ ಗಾಯಕ ಮಾಲು ನಿಪ್ನಾಳ್ನವರು. ಇವರು ಹಾಡಿದಂತಹ ಪ್ರಮುಖ ಹಾಡುಗಳೆಂದರೆ ನಾಡ್ರೈವರ ನೀ ನನ್ನ ಲವರ ಮತ್ತು ಪಲ್ಸರ್ ಗಾಡಿ ಮಾಲ್ಕಟ್ಟಿ. ಇನ್ನು ಕೊನೆಯದಾಗಿ 1ನೇ ಸ್ಥಾನದಲ್ಲಿ ಬರುವಂತಹ ಪ್ರಮುಖ ಜನಪದ ಗಾಯಕ ಅಪ್ಪಗೆರೆ ತಿಮ್ಮರಾಜನವರು. ಇವರು ಹಾಡಿದಂತಹ ಪ್ರಮುಖ ಹಾಡುಗಳೆಂದರೆ ಚೆಲ್ಲಿದರು ಮಲ್ಲಿಗೆಯ, ತಿಂಗಳು ಮುಳುಗಿದವು ಮತ್ತು ಮಾಯದಂಥ ಮಳೆ. ಇವರು ಸ್ನೇಹಿತರೆ ಕನ್ನಡದ ಟಾಪ್ 10 ಪ್ರಮುಖ ಜನಪದ ಮತ್ತು ಸಿನಿಮಾ ಹಾಡುಗಾರರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಧನ್ಯವಾದಗಳು.